बोलो भारत माता की, कांग्रेस पार्टी की, बाबा साहब अंबेडकर की, बसवಣ್ಣनवರಿಗೆ ಬಂಧುಗಳೇ, ವೇದಿಕೆಯಲ್ಲಿ ನಮ್ಮ ಹಿರಿಯ ಮಂತ್ರಿಗಳಾದ ಮುನಿಯಪ್ಪನವರೇ, ಸತೀಶ್ ಜಾರಕಿಹೊಳಿ ಅವರೇ, ದಿನೇಶ್ ಗುಂಡೂರಾವ್, ಮಹದೇವಪ್ಪನವರೇ, ಜಮೀರ್ ಅಹಮದ್ ಖಾನ್ ಅವರೇ, ಬೋಸರಾಜ್ ಅವರೇ, ಮಧು ಬಂಗಾರಪ್ಪನವರೇ, ರಹೀಂ ಖಾನ್ ಅವರೇ, ಸುರೇಶ್ ಅವರೇ ಮತ್ತು ಎಲ್ಲ ನಮ್ಮ ಹಿರಿಯ ಶಾಸಕರುಗಳಾದ ನರೇಂದ್ರ ಸ್ವಾಮಿ, ರಾಘವೇಂದ್ರ ಯತ್ನಾಳ್, ನಮ್ಮ ಶ್ರೀನಿವಾಸ, ಗೋಪಾಲ ಕೃಷ್ಣ, ಅಜಯ್ ಸಿಂಗ್ ಮತ್ತು ಎಲ್ಲ ಮುಖಂಡರು, ಪ್ರಕಾಶ್ ರಾಥೋಡ್ರವರೇ, ಎಲ್ಲ ಮಾಜಿ ಶಾಸಕರೇ, ಸುಧಾಕರ್ ಅವರೇ, ಚಂದ್ರಪ್ಪನವರೇ ಮತ್ತು ನಮ್ಮ ಮೈನಾರಿಟಿ ಅಧ್ಯಕ್ಷರು ಜವಾನ್ ಅವರೇ, ಎಲ್ಲ ಬಂಧು ಭಗಿನಿಯರೇ, ಇವತ್ತು ಒಂದು ಐತಿಹಾಸಿಕವಾದಂತಹ ಸಮಾವೇಶ. ಕರ್ನಾಟಕ ರಾಜ್ಯದಲ್ಲಿ ಒಂದು ಬದಲಾವಣೆಯ ಪರ್ವವನ್ನು ನಾವೆಲ್ಲ ಮುಖಂಡರು ಈ ಶೋಷಿತರ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ನಾನು ಎಲ್ಲ ಸಂಘಟನೆಗಾರರಿಗೆ, ನಮ್ಮ ಶಾಸಕರಿಗೆ, ನಮ್ಮ ಮಂತ್ರಿಗಳಿಗೆ, ಕರ್ನಾಟಕ ಸರ್ಕಾರದ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃದಯಪೂರ್ವಕವಾಗಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಂಗೆ. ಇದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ, ಕಾಂಗ್ರೆಸ್ ಸರ್ಕಾರ ಮಾತ್ರ ಸಾಧ್ಯ. ನಿಮಗೆ ನಮ್ಮೆಲ್ಲರಿಗೂ ಕೂಡ ನಂಬಿಕೆ. ಮರಕ್ಕೆ ಬೇರು ಹಾಗೆ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ. ಪ್ರತಿ ಸಮಸ್ಯೆಗೂ ಕೂಡ ನಮಗೆ ಹೊಸ ದಾರಿಯನ್ನ ಹುಡುಕಲು ಒಂದು ಉತ್ತಮವಾದಂತಹ ಅವಕಾಶ ನಮ್ಮೆಲ್ಲರೂ ಕೂಡ ದೊರೆಯುತ್ತದೆ. ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಅವಕಾಶವನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ ಎಂದು ಬಹಳ ಮುಖ್ಯವಾದಂತಹ ವಿಚಾರ. ನಮ್ಮ ಬದುಕನ್ನ ನಾವು ಜಾಗೃತರಾಗಿ ನಾವು ಬದಲಾವಣೆಯನ್ನು ಮಾಡಿಕೊಳ್ಬೇಕು. ಯಶಸ್ಸು ಅನ್ನೋದು ಯಾರ ಆಸ್ತಿ ಅಲ್ಲ. ಯಾವ ರಾಜ ಕೂಡ ಯಾವಾಗಲೂ ರಾಜನಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವ ಶ್ರೀಮಂತ ಕೂಡ ಯಾವ ಶ್ರೀಮಂತನಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಕೊನೆಗೆ ಎಲ್ಲರೂ ಕೂಡ ಬಡವರಿಗಿಂದ ಹಿಡಿದು ಎಲ್ಲರೂ ಕೂಡ ರಾಜನಾಗೋ ಅವಕಾಶ, ಶ್ರೀಮಂತರಾಗೋ ಅವಕಾಶ. ಇದೇ ಪ್ರಜಾಪ್ರಭುತ್ವದ ಒಂದು ದೊಡ್ಡ ಶಕ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಗ್ರಂಥ, ಈ ಸಂವಿಧಾನ ಗ್ರಂಥ, ಭಗವದ್ಗೀತೆ ಇರ್ಬೋದು, ರಾಮಾಯಣ ಇರ್ಬೋದು, ಪುರಾಣ ಇರ್ಬೋದು, ಅದು ಧರ್ಮಗಳ ಗ್ರಂಥ. ಇದು ನಮ್ಮ ಜನರ ರಕ್ಷಣೆಗೆ, ನಮ್ಮ ಬದುಕಿನಿಗೆ ಆಶ್ರಯ ಕೊಟ್ಟಂತ ಗ್ರಂಥ. ಈ ಗ್ರಂಥನೇ ನಿಮಗೆ ಶ್ರೀರಕ್ಷೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಾವು ನೀವೆಲ್ಲ ಇಲ್ಲಿ ಸೇರ್ತೇವೆ. ನಾವು ಹಸ್ತವ್ರಿಗೆ ಹೊಟ್ಟೆ ತುಂಬಬೇಕು, ಅನ್ನ ಕೊಡಬೇಕು, ಕಷ್ಟಗಳಲ್ಲಿ ಜೊತೆ ಇರಬೇಕು, ತಾಳ್ಮೆಯ ಮಹತ್ವವನ್ನು ತಿಳಿಸಬೇಕು, ನಿಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಲಿಕ್ಕೆ ನಾವೆಲ್ಲ ಇಲ್ಲಿ ಸೇರ್ತೇವೆ. ನಾನು ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಇದ್ದಾನೆ. ಒಂದು ದೇವರು ನಮಗೆ ಬೇಕಾದಷ್ಟು ಅವಕಾಶಗಳನ್ನು ಕೊಡ್ತಾರೆ. ಆದರೆ ಕೊಟ್ಟಂತ ಸಂದರ್ಭದಲ್ಲಿ
ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.